ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್. ಹಾಯ್ ಫ್ರೆಂಡ್ಸ್, ಇದು ಮಂಗಳವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಂಗಳವಾರ ಬಂದು ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ. ಅಕ್ಕಿ ರೊಟ್ಟಿ ಜೊತೆಗೆ ಹಸಿ ತಣ್ಣಿಕಾಳು ಸಾಂಬಾರು ಮಾಡ್ಕೊಂಡಿದ್ದೆ. ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಸುಮಾರು ದಿವಸ ಆಗಿತ್ತು ಅಂತ ಮಾಡಿ ಡೈಲಿ ಏನು ನಾಷ್ಟ ಮಾಡೋದು ಅಂತ ತಲೆನೇ ಓಡಲ್ಲ ಒಂದೊಂದ್ಸತಿ. ಅಕ್ಕಿ ರೊಟ್ಟಿ ಅಂದರೆ ನನ್ನ ಮಕ್ಳಿಗೆ ಎಲ್ಲರಿಗೂ ಇಷ್ಟ, ಅದಕ್ಕೋಸ್ಕರ ಅಕ್ಕಿ ರೊಟ್ಟಿ ಮಾಡಿದ್ದೆ. ನನ್ನ ಮಗಳು ಯೂನಿಫಾರ್ಮ್ ಹಾಕೋತಿದ್ಲು, ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡಿ ಇಟ್ಬಿಡೋದ ಅಂತ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ಕಾಫಿ ಕುಡಿಬೇಕಿತ್ತು. ಹಸ್ಬೆಂಡ್ ಅವಾಗ ತಾನೇ ಇದ್ದರು ಅಂತ ಅವ್ರ ಜೊತೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ನನ್ನ ಮಗಳಿಗೆ ತಲೆ ಬಾಚಿ ರೆಡಿ ಮಾಡೋಣ ಅಂತ ಅವಳಿಗೆ ತಲೆ ಬಾಚ್ತಾಯಿದ್ದೆ. ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಅವಳ ಜೊತೆ ತಲೆ ಬಾಚೋ ಗಂಟನೇ ಅರ್ಧ ಟೈಮ್ ಆಗುತ್ತೆ. ಅದು ಇದು ಪ್ರಶ್ನೆ ಕೇಳ್ತಾ ಇರ್ತಾಳೆ. ನಂಗೆ ಒಂದು ಜುಟ್ಟು ಬೇಡ ಮಮ್ಮಿ, 2 ಜುಟ್ಟು ಬೇಕು ಅಂತ ಅಂದ್ಬಿಟ್ಟು ಅವಳ ಜೊತೆ ಆಟ ಆಡ್ಕೊಂಡು ತಲೆ ಬಾಚೋದಾಯ್ತಾ ಇರುತ್ತೆ. ಬ್ಲಾಗ್ ಹಾಕೋಕ್ಕಾಗಿಲ್ಲ, 2 ಡೇಸ್ ಆಯಿತು ಬ್ಲಾಗ್ ಹಾಕಿ. ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಿ ತೊಗೊಳಕ್ಕೆ ಹೋಗು ಅಂತ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಆದ್ದರಿಂದ ಇವತ್ತಿಂದ ರೆಗ್ಯುಲರಾಗಿ 2 ಡೇಸ್ ಅಥವಾ 1 ಡೇಸ್ಗೆ ಒಂದ್ಸಲಿ ಬ್ಲಾಗ್ ಹಾಕ್ತಾಯಿರ್ತೀನಿ. ನೀವೆಲ್ಲ ಬ್ಲಾಗ್ಸ್ನ ಮಿಸ್ ಮಾಡದಂತೆ ನೋಡಾದ್ಮೇಲೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಮೈಸೂರಿನ ಹುಡುಗಿ ಮಾತ್ರ ಸಪೋರ್ಟ್ ಮಾಡೋದಂತೂ ಯಾರೂ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ನನ್ನ ಮಗಳಿಗೆ ತಲೆ ಬಾಚ್ತಾಯಿನಿ. ಅವಳು ಅಳ್ಳಾಡ್ತಾ ಇರ್ತಾಳೆ, ಒಂದು ಕಡೆ ಉದ್ರೆ ಇನ್ನೊಂದು ಕಡೆ ಉದ್ರೋಗಿರುತ್ತೆ ಅನ್ನೋ ಥರ. ಎಷ್ಟು ಸತಿ ಬಾಚಿದ್ರು ಟೈಟಾಗಂತೂ ಕೂರಲ್ಲ. ಅದರಿಂದ ನೀಟಾಗಿ ಅವಳು ನೀಟಾಗಿ ಬಾಚಿಲ್ಲ ಅಂದರೆ ಮತ್ತೆ 2 ಸತಿ ಬಾಚಿಸ್ಕೊತಾಳೆ. ಅದಕ್ಕೆ ಒಂದೇ ಸತಿ ನೀಟಾಗಿ ಬಾಚೋಣ ಅಂತ ಬಾಚ್ತಾಯಿದ್ದೆ. ಅಷ್ಟರೊಳಗೆ ನನ್ನ ಮಗನೂ ಎದ್ದು ಇಬ್ಬರು ಆಟ ಆಡ್ತಾಯಿದ್ರು. ಒಂದು ಕ್ಲಿಪ್ ಎಲ್ಲ ತಂದು ಕೊಡ್ತಿದ್ದ. ಆಮೇಲೆ ನೆಕ್ಸ್ಟ್ ಅವಳನ್ನ ಸ್ಕೂಲಿಗೆ ಕಳಿಸಾದ್ಮೇಲೆ ಕಸ ಗುಡಿಸ್ಕೋಬೇಕಿತ್ತು. ಮನೆಯದೆಲ್ಲ ನೀಟಾಗಿ ಕಸ ಗುಡಿಸ್ಕೊಳ್ಳೋಣ ಅಂತ ಕಸ ಎಲ್ಲ ಗುಡಿಸ್ಕೊತಾಯಿನಿ. ಅವಳು ಸ್ಕೂಲ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು, ಒಂದು 20 ಮಿನಿಟ್ಸ್ ಆದಮೇಲೆ ಕಸ ಗುಡಿಸ್ಕೊತೀನಿ, ಇಲ್ಲ ಅವಳು ಹೋಗೋಕ್ಕೂ ಮುಂಚೆ ಗುಡಿಸ್ಕೊತೀನಿ. ನನ್ನ ಮಗಳು ಸ್ಕೂಲ್ಗೆ ಹೋದರೆ ಅವನೇ ರಾಜ. ಪೂರ್ತಿ ಮನೆ ಪೂರ್ತಿ ಆಟ ಆಡ್ಕೊಂಡು ಅವನೊಬ್ಬನೇ ಇರ್ತಾನೆ. ಎಲ್ಲ ಎಸ್ತಿರ್ತಾನೆ. ಅದನ್ನು ನಾನು ಒಂದೊಂದೇ ಹುಡುಕಿ ಎತ್ಕೊಂಡು ಇದು ಮಾಡಬೇಕು. ಈಗ ಬಂದು ಮಂಚದ ಮೇಲೆ ಹತ್ತಿ ಕೂತಿದ್ದಾನೆ, ಟಿ ವಿ ನೋಡ್ತಾ. ಸಾಂಗ್ಗಳು ಹಾಕ್ಬಿಟ್ರೆ ನೋಡ್ತಾ ಕೂತಿರ್ತಾನೆ ಆರಾಮಾಗಿ ಆಟ ಆಡ್ತಾ. ಮನೆಯೆಲ್ಲ ಕಸ ಗುಡಿಸಾದ್ಮೇಲೆ ನೆಕ್ಸ್ಟ್ ಬಾಗಿಲ ಹತ್ರ ಕಸ ಗುಡಿಸ್ಕೊಳ್ಳೋದ ಅಂತ ಬಾಗಿಲ ಹತ್ರ ಕಸ ಗುಡಿಸ್ಕೊತಾಯಿನಿ. ಅಲ್ಲೂ ಏನಾದ್ರು ತೊಗೊಂಡು ಎಸ್ತಿರ್ತಾರೆ, ಅದನ್ನು ಹುಡುಕಿ ಎಲ್ಲ ಕಸ ಗುಡಿಸ್ತಾ ಇರ್ತೀನಿ. ಇಲ್ಲಾಂದರೆ ಎತ್ಕೊಂಡೆಲ್ಲ ಬಾಯಿಗೆ ಹಾಕೋತಾ ಇರ್ತಾನೆ ನನ್ನ ಮಗ. ಏನು ಸಿಕ್ಕಿದ್ರು ಬಿಡಲ್ಲ ಅವನು. ಅದಕ್ಕೆ ನೆಕ್ಸ್ಟ್ ನಾನು ಇದೆಲ್ಲ ಕಸ ಗುಡಿಸಿ ಎಲ್ಲ ಮಾಡೋ ಗಂಟ ನನ್ನ ಹಸ್ಬೆಂಡ್ ರೆಡಿಯಾಗಿರ್ತಾರೆ. ಅವ್ರಿಗೆ ಟಿಫನ್ ಹಾಕ್ಕೊಟ್ರೆ ಅವರು ತಿನ್ಕೊಂಡು ರೆಡಿಯಾಗಿ ಆಫೀಸ್ಗೆ ಹೋಗ್ತಾರೆ. ನಾನು 2 ಥರ ಅಕ್ಕಿ ರೊಟ್ಟಿ ಮಾಡೋದು. ಒಂದು ಪ್ರೆಸ್ಸಿಂಗ್ ಮಣೇಲಿ ಮಾಡ್ತೀನಿ, ಇನ್ನೊಂದು ಕೈಯಲ್ಲಿ ತಟ್ಬಿಟ್ಟು ಮಾಡ್ತೀನಿ. ಪ್ರೆಸ್ಸಿಂಗ್ ಮಣೆ ಬೇಗ ಟೈಮ್ ಇರಲ್ಲ ಅನ್ನೋ ಟೈಮಲ್ಲಿ ಪ್ರೆಸ್ಸಿಂಗ್ ಮಣೆಯಲ್ಲೂ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಟೈಮ್ ಬಂದು 10 o'clock ಆಗಿತ್ತು. ಅದಕ್ಕೇ ಇಬ್ಬರು ಕುತ್ಕೊಂಡು ಒಟ್ಟಿಗೆ ಟಿಫನ್ ತಿನ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಬ್ರಿಗೂ ಒಟ್ಟಿಗೆ ಹಾಕೋತಾಯಿದ್ದೀನಿ. ಅದರಲ್ಲಿ ಬೇರೆ ನನ್ನ ಮಗ ತೀಟೆ ಬಂದು ಕಾಲ ಹತ್ರ ಕೂಗ್ತಾ ಇರ್ತಾನೆ. ನೋಡ್ಕೊಬನ್ನಿ ಹೇಗೆ ಮಾಡ್ತೀನಿ ಅಂತ. ಇವತ್ತು ನನ್ನ ಹಸ್ಬೆಂಡೇ ಪೂಜೆ ಮಾಡಿಕೊಟ್ಟಿದ್ರು ಮನೇಲಿ. ಅದಕ್ಕಾಗಿ ಏನು ಟೆನ್ಷನ್ ಇರಲಿಲ್ಲ ಪೂಜೆದು. ಅವರೆಲ್ಲ ರೆಡಿ ಮಾಡಿ ದೀಪ ಹಚ್ಬಿಟ್ಟು ಹೋಗಿದ್ರು. ನನ್ನ ಮಗ ಸೈಕಲ್ ಹೊಡಿತೀನಿ ಅಂತ ಅಂದ್ಬಿಟ್ಟು ಸೈಕಲ್ ಎತ್ಕೊಂಡು ಆಟ ಆಡ್ತಾಯಿದ್ದ ಅವನ ಪಡ್ಗವನು. ನಾವು ಈ ಸತಿ ಸಂಕ್ರಾಂತಿ ಹಬ್ಬನ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ನಮ್ಮ ತಂದೆ ಮನೇಲಿ ನಮ್ಮ ಅಜ್ಜಿ ತೀರೋಗಿದ್ದಾರೆ. ಅದರಿಂದ ಇಲ್ಲಿ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ನನಗೆ ಯಾವಾಗಲೂ ವರ್ಷ ಮೀನ ಮನೆ ಮಾಡಿಕೊಡೋದು. ಎಳ್ಬೀರು ಮನೆಯಲ್ಲೇ ಅವರೇ ಮಾಡಿ ಚುಕ್ಕಿಗೂ ಕೊಡ್ತಾರೆ, ಅಲ್ಲೇ ಬೀರ್ಸವ ಅಂತ ಅಂದ್ಬಿಟ್ಟು. ಅದರಿಂದ ನನಗೆ ಎಳ್ಬೀರು ಮಾಡೋ ಟೆನ್ಷನ್ ಇರಲ್ಲ ಯಾವಾಗಲೂ.
ಮಕ್ಳು ಹಿಡ್ಕೊಂಡು ಮಾಡ್ಕೊಳಕ್ಕಾಗಲ್ಲ ಅಂತ ಅವರೇ ಮಾಡಿಕೊಡ್ತಾರೆ ಯಾವಾಗಲೂ. ಸ್ವಲ್ಪ ಹೊತ್ತಷ್ಟೇ ಸುಮ್ಮನೆ ಕೂತಿರ್ತಾನೆ, ಇಲ್ಲಾಂದರೆ ಅವ್ನು ಎತ್ಕೊಂಡೇ ಕೆಲಸ ಎಲ್ಲ ಮಾಡ್ಕೋಬೇಕು ಒಂದೊಂದ್ಸತಿ. ಈಗ ನೋಡಿ ಕೈಯೇ ಬಿಡಲ್ಲ, ಕೂತ್ಕೊಬಿಟ್ಟಿರ್ತಾನೆ. ಅಮ್ಮ ಎತ್ಕೊಳ್ಳಿ ಅಂತ ಅಂದ್ಬಿಟ್ಟು ಎತ್ಕೊಂಡು ಈಗ ರೊಟ್ಟಿ ಹಾಕೋತಾ ಇರ್ತೀನಿ. ಈಗ ತಿಂಡಿ ಎಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ನನ್ನ ಹಸ್ಬೆಂಡ್ ಜೊತೆ ನಾನು ನನ್ನ ಮಗ ಇಬ್ಬರು ಕೂತ್ಕೊಂಡು ನಾಷ್ಟ ಮಾಡ್ಕೋತಾ ಇದ್ವಿ ಅವ್ರ ಜೊತೆನೇ. ನನ್ನ ಮಗ ಇದ್ದರೆ ಅವ್ನ ತಲಾಟೆ ನೋಡ್ಕೊಂಡು ಅವನ ಜೊತೆ ಮಾತಾಡ್ಕೊಂಡು ಅವನು ಬೇಗ ಅವನಿಗೂ ತಿನ್ನಿಸ್ಕೊಂಡು ನಾವು ತಿನ್ಕೋತೀವಿ. ಹೊಟ್ಟೆ ಏನಾದ್ರು ಸ್ವಲ್ಪ ಹಸಿದ್ರೆ ನಾನೇ ಫಸ್ಟ್ ಟಿಫನ್ ಆದ ತಕ್ಷಣ ತಿನ್ಕೊಬಿಟ್ಟಿರ್ತೀನಿ. ವಾರ ಏನೂ ಇಲ್ಲ ಅಂದರೆ ವಾರ ಇರೋ ದಿನ ಹಿಂಗೆ ಸ್ವಲ್ಪ ಲೇಟಾಗಿ ಟಿಫನ್ ಎಲ್ಲ ತಿನ್ಕೋತೀನಿ. ಮಧ್ಯಾಹ್ನಕ್ಕೇನು ಸಾಂಬಾರು ಮಾಡೋ ಟೆನ್ಷನ್ ಇರಲಿಲ್ಲ. ಮಧ್ಯಾಹ್ನ ಹಸಿ ತಣ್ಣಿಕಾಳು ಮಸಾಲೆ ಸಾಂಬಾರೇ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. ಇನ್ನು ಸಂಜೆಗೆ ಬಂದು ತಿಳಿ ಸಾರು ಮಾಡ್ಕೊಂಡಿದ್ದೆ. ಸಿಟಿಗೆ ಹೋಗ್ತಾ ಇದ್ನಲ್ಲ, ಸಿಟಿಯಿಂದ ಬಂದು ತಿಳಿ ಸಾಂಬಾರು ಮಾಡಿದ್ದೆ. ಸಂಜೆ ಬಂದು ಬಟ್ಟೆ ತೊಗೊಳಕ್ಕೆ ಹೋಗ್ಬೇಕಿತ್ತು. ಮಾವ ಇವಾಗ ಬಟ್ಟೆ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಮಕ್ಳಿಗೆ ಎಲ್ಲರಿಗೂ ಹೇಳಿದರು. ಅದಕ್ಕೆ ಮಾವ ಆ ಕಡೆಯಿಂದ ಊರಿಂದ ಎಲ್ಲನೂ ವೈಶು ಅವ್ವ ಮತ್ತು ಅತ್ತೆನೆಲ್ಲ ಕರ್ಕೊಬರ್ತಾಯಿದ್ರು. ನಾವು ಈ ಕಡೆಯಿಂದ ನಾನು ಚಾಯಕ ಮತ್ತು ನಿರ್ಮಿತ ನಮ್ಮ ಚಿಕ್ಕಪ್ಪ ಇಷ್ಟು ಜನನು ಈ ಕಡೆಯಿಂದ ಹೋಗ್ತಾಯಿದ್ವಿ. ಹೋಗಿ ಬಟ್ಟೆ ಎಲ್ಲ ಮಕ್ಳಿಗೆಲ್ಲ ತೊಗೊಂಡ್ವಿ. ಲೆಹಂಗಾ ವಿತ್ ಫ್ರಾಕ್ ಥರ ತೊಗೊಂಡ್ವಿ ಚೈತನ್ಯಂಗೆ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮರಿದಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.